Hey fam, welcome back to my YouTube ಚಾನಲ್ ಖುಷಿ ವರ್ಲ್ಡ್. ಲೆಟ್ಸ್ ಸ್ಟಾರ್ಟ್ ಟುಡೇ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಅಂತೂ ಇಂತೂ ನೋಡ್ತಿದ್ದ ಹಾಗೆ 2025 ಒಂದೇ ಬಿಟ್ಟು. ಸೊ 2025 ಫಸ್ಟ್ ವ್ಲಾಗ್ ವಿತ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಸೊ ಲೆಟ್ ಸ್ಟಾರ್ಟ್. ಇವತ್ತಿನ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ನನಗೆ ಅನಿಸಿದ್ದು ಬೇರೆ ಎಲ್ಲೂ ಅಲ್ಲ, ತಾಯಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಎಲ್ಲಿದೆ ಈ ಟೆಂಪಲ್ ಅಂತ ಕೇಳ್ತೀರಾ? ಎಸ್, ಈ ಟೆಂಪಲ್ ಬಂದು ಚಾಮುಂಡಿ ಬೆಟ್ಟದ ಕೆಳಗಡೆನೇ ಇದೆ. ತಾಯಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು, ಇವರು ಬಂದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ತಂಗಿ. ಮಹಿಷಾಸುರನ ಸಂಹಾರಕ್ಕೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಎಷ್ಟು ಪ್ರಯತ್ನ ಪಟ್ಟಿದರೋ ಅಷ್ಟೇ ಪ್ರಯತ್ನಕ್ಕೆ ಸರಿಸಮಾನವಾಗಿ ನಿಂತು ಸಹಾಯ ಮಾಡಿದ್ದೇ ಈ ತಾಯಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು. ದೇವಸ್ಥಾನದ ಒಳಗಡೆ ಬಂದ್ವಿ. ಹಾಗೂ ತಾಯಿ ಪಾದದ ಹತ್ರ ಅರಿಶಿನ ಕುಂಕುಮ ಹಾಕಿ ಪೂಜೆನ ಸಲ್ಲಿಸಿ ಆ ತಾಯಿಗೆ ಹೊರಗಡೆಯಿಂದ ಕೈ ಮುಗಿದು ಸುತ್ತಮುತ್ತ ನೀವೇ ನೋಡ್ಬೋದು ಎಷ್ಟು ಒಂದು ಒಳ್ಳೆ ಗ್ರೀನರಿ ಇರೋವಂಥ ಪೀಸ್ಫುಲ್ ಪ್ಲೇಸ್ ಇದು ಅಂತ. ನನಗಂತೂ ಈ ಪ್ಲೇಸ್ಗೆ ಬರೋದು ತುಂಬ ಅಂದರೆ ತುಂಬ ಇಷ್ಟ. ಮನಸ್ಸಿಗೆ ಅಷ್ಟೇ ನೆಮ್ಮದಿ ಸಿಗುತ್ತೆ. ಈ ತಾಯಿ ಹತ್ರ ಬಂದು ಕೇಳಿದ್ದನ್ನು ಇಲ್ಲ ಅನ್ನೋ ಮಾತೇ ಇಲ್ಲ. ಆದರೆ ನಾವು ಏನೇ ಒಂದು ಕೇಳಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಒಳ್ಳೆ ಕಾರ್ಯಕ್ಕೆ ಅಂತೇಳಿ ದೇವರತ್ನ ಪ್ರಾರ್ಥನೆ ಮಾಡೋಣ. ಒಬ್ರಿಗೆ ಕೆಟ್ಟದನ್ನು ಮಾಡಿ ಕೆಟ್ಟದನ್ನು ಬಯಸಿ ಪಡ್ಕೊಳ್ಳೋಂಥದ್ದು ಯಾವುದೂ ಇಲ್ಲ ಅಲ್ಲ. ಯಾರೇ ಆಗಿರಲಿ, ಏನೇ ಮಾಡಿರಲಿ, ಅವರವರ ಕರ್ಮದ ಫಲಾನುಸಾರ ಏನು ಸಿಗಬೇಕೋ ಆ ಭಗವಂತ ಅದನ್ನೇ ಕೊಡ್ತಾನೆ. ಆದರೆ ನಾವು ಕೆಟ್ಟವರಾಗೋದಕ್ಕೆ ಹೋಗಬಾರ್ದು. ದೇವ್ರನ್ನ ನಂಬಿ ಒಂದು ಒಳ್ಳೆ ಕೆಲಸನ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾನೆ. ಹಾಗೂ ದೇವರು ನಮಗೇನು ಕೊಡಬೇಕು ಅದನ್ನೇ ಕೊಡ್ತಾನೆ ಅನ್ನೋದು ಒಂದು ನನ್ನ ನಂಬಿಕೆ ಅಷ್ಟೆ. ಸೊ ನೀವೇ ನೋಡ್ಬೋದು, ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಚಂಡಿಕೇಶ್ವರ ಸ್ವಾಮಿ ಸನ್ನಿಧಿ ಇದೆ. ಹಾಗೂ ಇಲ್ಲೊಂದು ಪುಟ್ಟ ಪುಟ್ಟ ಪಾದದ ಗುರುತುಗಳು ಕೂಡ ಇದೆ. ದೇವಸ್ಥಾನದ ಸುತ್ತ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಇಷ್ಟು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಆ್ಯಾವ್ರೇಜಲ್ಲಿ ಇತ್ತು ಟೆಂಪಲ್. ಆದರೆ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಈ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಪವರ್ಫುಲ್. ಅಮ್ಮನ ಹತ್ರ ಯಾರು ಏನೇ ಬಂದು ಕೇಳಿದ್ರು ಇಲ್ಲ ಅನ್ನೋ ಮಾತಿಲ್ಲ. ಹಾಗೂ ಬುಧವಾರದೊತ್ತು ಗುರುವಾರದೊತ್ತು ತಾಯಿ ಇಲ್ಲಿ ಹೂವಿನ ಪ್ರಸಾದ ಕೂಡ ಕೊಡ್ತಾರೆ. ನಾವೇನಾದರೂ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಅಮ್ಮನ ಮುಂದೆ ಕೂತ್ಕೊಂಡ್ರೆ ಹೂವು ಆ ಕೆಲಸ ಆಗುತ್ತೆ ಅನ್ನೋದಾದರೆ ಬಲಗಡೆಯಿಂದ ಸಿಗುತ್ತೆ, ಇಲ್ಲ ಆ ಕೆಲಸ ಆಗಲ್ಲ ಅನ್ನೋದಾದರೆ ಎಡಗಡೆಯಿಂದ ಕೊಡ್ತಾರೆ. ತಾಯಿ ಏನು ಮಾತನ್ನ ಕೊಡ್ತಾಳೆ ಆ ಮಾತನ್ನಂತಲೇ ನಡೆಸ್ಕೊಟ್ಟೇ ಕೊಡ್ತಾಳೆ ಆ ಕಾರ್ಯ ಅನ್ನೋದು ಈ ಮೈಸೂರಿನ ಜನತೆಗೆ ಒಂದು ಒಳ್ಳೆ ಬಲವಾದ ನಂಬಿಕೆ ಕೂಡ ಇದೆ. ನಂಬಿಕೆ ಮಾತ್ರ ಅಲ್ಲ, ಎಷ್ಟೋ ಜನರ ಕೋರಿಕೆಗಳು ಈಡೇರಿದೆ ಅಂತಲೂ ಕೂಡ ಹೇಳ್ಬೋದು. ಹಾಗೂ ನೀವೇ ನೋಡ್ತಾ ಇರ್ಬೋದು, ತಾಯಿ ದೇವಸ್ಥಾನದ ಪಕ್ಕದಲ್ಲೇ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಕೂಡ ಇದೆ. ನಾನು ಜಾಸ್ತಿ ಒಳಗಡೆ ಎಲ್ಲ ಹೋಗಿ ವಿಡಿಯೋಸ್ನ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂದರೆ ಪುರೋಹಿತರುಗಳು ಕೂಡ ಹೇಳ್ತಾಯಿದ್ರು ವಿಡಿಯೋ ಮಾಡೋದು ಫೋಟೋ ತೆಗೆಯೋದು ಮಾಡೋದಕ್ಕೆ ಹೋಗಬೇಡಿ ಅಂತ. ಸೊ ಓಕೆ ಫೈನ್, ಗರ್ಭಗುಡಿ ಒಳಗಡೆ ಹೋಗಿ ದೇವರಿಗೂ ಇರಿಟೇಟ್ ಆಗೋ ಥರ ಮಾಡಿ ಆ್ಯಂಡ್ ಅಲ್ಲಿರೋರಿಗೂ ಇರಿಟೇಟ್ ಮಾಡೋದು ಬೇಡ. ಒಳಗಡೆ ಅಟ್ಲೀಸ್ಟ್ ಮೇಲೆ ಏನೇನಿದೆ ಏನು ಗೊತ್ತಿರುತ್ತೆ ಆ ಕಥೆನ ತಿಳ್ಕೊಂಡು ನಿಮಗೊಂದಷ್ಟು ತಿಳಿಸೋಣ ಅಂತ ಹೇಳಿ ಮಾಡಿದೆ. ಸೊ ಇದು ಬಂದು ಔಟ್ಸೈಡ್ ಇರೋವಂಥದ್ದು ಸ್ಟೆಪ್ಸು, ಸುತ್ತಮುತ್ತ ಇರೋವಂಥ ನೇಚರ್. ಅಮ್ಮನ ದೇವಸ್ಥಾನಕ್ಕೆ 79 ಸ್ಟೆಪ್ಸ್ ಇದೆ, 79 ಮೆಟ್ಟಿಲುಗಳಿದೆ. ಹಾಗೂ ತಾಯಿ ದರ್ಶನ ಎಲ್ಲ ಆಯಿತು. ತುಂಬ ಒಳ್ಳೆ ದರ್ಶನ ಆಯಿತು. ಜನ ಅಷ್ಟು ಇರಲಿಲ್ಲ. ದೇವಸ್ಥಾನ ಸ್ವಲ್ಪ ಖಾಲಿ ಇತ್ತು. ನೆಮ್ಮದಿಯಾಗಿ ತಾಯಿನ ಹತ್ರದಲ್ಲಿ ನೋಡಿ ಮನಸ್ಸಲ್ಲಿರುವಂಥ ಪ್ರಾರ್ಥನೆನ ಮಾಡಿಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಕೂಡ ಇದೆ ಇಲ್ಲಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ ಅಂತ. ಹಾಗೂ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ವರ್ಬ್ಸ್ ತುಂಬಿರುವಂಥ ದೇವಸ್ಥಾನ ಇದು. ಈ ದೇವರ ಹತ್ರ ಬಂದು ನಾವು ಏನೇ ಒಂದು ಕೇಳಿದ್ರು, ಕಷ್ಟ ಇರಲಿ ಸುಖ ಇರಲಿ, ಆ ತಾಯಿ ಪ್ರತಿಯೊಂದನ್ನು ಕೂಡ ಕೇಳಿ ಕಷ್ಟದಲ್ಲಿ ಇರೋವಂಥವ್ರ ಕಷ್ಟನ ಪರಿಹಾರ ಮಾಡ್ತಾ ಇದ್ದಾಳೆ ಮೈಸೂರಿನಲ್ಲಿ ನಿಂತು. ಹಾಗೂ ನನಗಂತೂ ಈ ಅಮ್ಮನ ಬಗ್ಗೆ ಹೇಳಬೇಕು ಆ್ಯಂಡ್ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾನು ಇದುವರೆಗೂ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಆ್ಯಂಡ್ ಏನೇ ಒಂದು ಡಿಸಿಷನ್ ತೊಗೊಬೇಕು ಅಂತ ಅಂದ್ರೂ ತಾಯಿ ಆಶೀರ್ವಾದದ ಜೊತೆ ಏನು ನಾವು ಮಾಡೋದು. ನನಗಂತೂ ಈ ಟೆಂಪಲ್ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ಮೈಸೂರಿನಲ್ಲಿ. ಹಾಗೂ ಇವತ್ತಿನೂ ಬಂದು ಫ್ಯಾಮಿಲೀಸ್ ಎಲ್ಲರೂ ಕೂಡ ಹೇಳ್ತಾಯಿದ್ರು. ಸೊ ಅಟ್ಲೀಸ್ಟ್ ಹೋಗಿದ್ದೀವಿ ದೇವಸ್ಥಾನಕ್ಕೆ, ದೇವರ ಸೇವೆ ಮಾಡ್ದಂಗೆ ಆಗುತ್ತೆ, ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಬರೋಣ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರಲ್ಲ, 2 ಕೋಳಿನ ತೊಗೊಂಡೋಗ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಫ್ಯಾಮಿಲಿ ಟು ಫ್ಯಾಮಿಲಿ ಮೆಂಬರ್ಸ್ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಪ್ರಸಾದನ ಮಾಡ್ಕೊಂಡು ಬಂದ್ವಿ.
ನಾನಂತೂ ಕುತ್ಕೊಂಡು ಈಚೆ ಕಡೆ ವೆಯ್ಟ್ ಮಾಡ್ತಾಯಿದ್ದೆ. ಬಲಿ ಕೊಟ್ಟಾಯಿತು ದೇವರಿಗೆ. ಸೊ ಕೋಳಿನ ತೊಗೊಂಡು ಬಂದು ಕ್ಲೀನ್ ಮಾಡಿಸಿ ಫುಡ್ಡೆಲ್ಲ ರೆಡಿ ಆಯಿತು. ರೈಸ್, ಚಿಕನ್ ಗ್ರೇವಿ ಆ್ಯಂಡ್ ರಾಗಿ ಮುದ್ದೆ ಆ್ಯಂಡ್ ನಾಟಿ ಕೋಳಿ ಸಾಂಬಾರು. ನಾನು ಇದ್ರಲ್ಲಿ ತಿನ್ನೋದು 2 ಐಟಮ್ಸ್, ಅವ್ರಿಗೆ 2 ಅಲ್ಲ 3 ಐಟಮ್. ಒಂದು ರಾಗಿ ಮುದ್ದೆ, ಚಿಕನ್ ಗ್ರೇವಿ ಆ್ಯಂಡ್ ರೈಸ್ ಅಷ್ಟೇ. ನಾನು ನಾಟಿ ಕೋಳಿ ಎಲ್ಲ ತಿನ್ನಲಿಕ್ಕೆ ಹೋಗಲ್ಲ, ನನಗೂ ಅದಕ್ಕೂ ಹಾಗೆ ಬರಲ್ಲ. ಸೊ ಇಷ್ಟೇ ನನ್ನ ಫುಡ್. ಹಾಗೂ ದೇವರಿಗೆಲ್ಲ ಪೂಜೆ ಮಾಡಿದ್ದಾಯಿತು, ದೇವರಿಗೆ ಪ್ರಸಾದನೂ ಕೊಟ್ಟಿದ್ದಾಯಿತು ಆ್ಯಂಡ್ ನಾವುಗಳು ಕೂಡ ಊಟ ಮಾಡಿಕೊಂಡು ಹೊರಡೋ ಅಂಥ ಟೈಮ್ ಹಾಗೆ ಹೋಯಿತು. ನನಗಂತೂ ಸಖತ್ ಬೇಜಾರಾಗ್ತಿತ್ತು. ಕಳೆದಿರುವಂಥ ಒಂದೊಳ್ಳೆ ಬ್ಯೂಟಿಫುಲ್ ಮೂಮೆಂಟ್ ಅಮ್ಮನ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಹಾಗೂ ನಾವು ಇಷ್ಟಪಡುವಂಥ ದೇವರನ್ನ ನಂಬಿ ಆ ತಾಯಿ ದರ್ಶನ ಮಾಡಿ ಆ ವರ್ಷದಲ್ಲಿ ನಮ್ಗೆ ಏನೇನು ಆಗಬೇಕು ಅನ್ನೋ ಆಸೆಗಳು ಒಂದಷ್ಟು ಕೊಟ್ಟು ತಾಯಿ ದರ್ಶನ ಮಾಡಿ ಹೊರಡೋವಂಥ ಸಮಯ ಹಾಗೆ ಹೋಯಿತು. ಸೊ ಫ್ಯಾಮಿಲಿ ಒಂದು ಸ್ಮಾಲ್ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಹೊರಗಡೆ ಹೋಗಿ ಪಾರ್ಟಿ ಮಾಡಿದ್ರೇ ಅದು ಪಾರ್ಟೀಸ್ ಅಂತ ಅನ್ನಿಸ್ಕೊಳ್ಳಲ್ಲ. ಈ ಥರ ದೇವಸ್ಥಾನದಲ್ಲಿ ಬಂದು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ಗಳು ಸೇರಿಕೊಂಡು ಪುಟ್ಟದಾಗಿ ಅಡುಗೆ ಮಾಡಿ ಒಂದಷ್ಟು ಜನಕ್ಕೆ ಊಟಕ್ಕೆ ಹಾಕಿ ದೇವ್ರ ಪ್ರಸಾದನ ಕೊಟ್ಟು ನಾವು ಆ ಪ್ರಸಾದನ ಸ್ವೀಕರಿಸಿ ಬರೋದಿದೆಯಲ್ಲ, ದಿ ಬೆಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ತಾಯಿ ಹೊತ್ನಳ್ಳಿ ಬೆಟ್ಟಕ್ಕೆ ಹೋಗಿದ್ದು, ಪೂಜೆ ಮಾಡಿಸಿದ್ದು ಆ್ಯಂಡ್ ದರ್ಶನ ಮಾಡಿದ್ದು, ಅಲ್ಲಿ ಮಾಡಿದ್ದು ಫುಡ್ ಪ್ರಿಪ್ರೇಷನ್ ನಾವು ನೋಡ್ತಿದ್ದಾಗೆ ಇವತ್ತಿನ ದಿನ ಕಂಪ್ಲೀಟ್ ಹಾಗೇ ಹೋಯಿತು. ನನ್ನ ಫ್ಯಾಮಿಲಿ ಜೊತೆ ಮಾಡಿದ ಫನ್ ಆಗಿರ್ಬೋದು ಹಾಗೂ ದೇವರ ದರ್ಶನ ಆಗಿರ್ಬೋದು, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ತುಂಬ ಎಂಜಾಯ್ ಮಾಡಿದೆ ಕೂಡ. ಆ್ಯಂಡ್ ನೈಟ್ ಆಯ್ತಲ್ಲ, ಸೊ ಬಂದು ಫ್ರೆಶ್ ಅಪ್ ಆಗಿ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡಿದ್ದೆ. ಇನ್ನೇನು ಮಲ್ಗುವಂಥ ಟೈಮ್ ಬಂದೇ ಬಿಡ್ತು. ಸೊ ಓಕೆ ಫೈನ್, ನನ್ನ ಸ್ಕಿನ್ ಕೇರ್ ಏನಿದೆ ನೈಟ್ ಟೈಮ್ ಅದನ್ನು ಮಾಡೋಣ ಅಂತೇಳಿ ನಾನು ಬಂದೆ. ಏನಂತ ಸ್ಕಿನ್ ಕೇರ್ ಮಾಡ್ತೀನಿ ಅಂತ ಏನೇನೂ ಇಲ್ಲ, ಜಸ್ಟ್ ಅಪ್ಲೈಡ್ ಕೋಕೋನಟ್ ಆಯಿಲ್ ನೈಟ್ ಟೈಮ್. ಬಿಕಾಸ್ ಇದರಿಂದ ಫೇಸಲ್ಲಿರೋ ಅಂಥ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಡಾರ್ಕ್ ಲಿಪ್ ಇದ್ದಿದ್ದು ಸ್ವಲ್ಪ ಈ ಡಾರ್ಕ್ನೆಸ್ ಅನ್ನೋದು ಕಡಿಮೆ ಮಾಡ್ತಾ ಬರುತ್ತೆ ಲಿಪ್ ಸುತ್ತ. ಹಾಗೂ ಫೇಸಲ್ಲಿರುವಂಥ ಪಿಂಪಲ್ಸ್ ಮಾರ್ಕ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಐಬ್ರೋ ಗ್ರೋತ್ ಆಗ್ತಿಲ್ಲ ಅಂತಂದರೆ ಐಬ್ರೋ ಗ್ರೋತ್ ಆಗುತ್ತೆ, ಹಾಗೂ ಐಬ್ರೋ ಥಿಕ್ನೆಸ್ ಆಗುತ್ತೆ. ಕಣ್ಣ ಹತ್ರ ಇರುವಂಥ ಡಾರ್ಕ್ ಸರ್ಕಲ್ ಆದಷ್ಟು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಕೊಕೊನಟ್ ಆಯಿಲಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ನನಗಂತೂ ತುಂಬ ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ತಾಯಿ ಹೊತ್ನಳ್ಳಿ ಬೆಟ್ಟ ಹಾಗೂ ನನ್ನ ಫ್ಯಾಮಿಲಿ ಜೊತೆ ಮಾಡಿದ ಫನ್. ಥ್ಯಾಂಕ್ ಯು ಸೋ ಮಚ್ ಈ ನನ್ನ ವ್ಲಾಗ್ನ ನೋಡಿದ್ದಕ್ಕೆ. ಹಾಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಮೀಟ್ ಮಾಡ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಬಾಯ್. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ ಆದಷ್ಟು ನನ್ನ ಮೇಲೆ ಹಾಗೂ ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡುವಂಥ ಸಮಯ.